ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ರಾಜಕೀಯದಲ್ಲಿ ಸೋಲು ಅನ್ನೋದು ಅಂತಿಮ ಅಲ್ಲ, ಅದು ಒಂದು ಕೇವಲ ಬ್ರೇಕ್ ಮಾತ್ರ ಅಂತ ಹೇಳ್ತಾರೆ. ಈಗ ಯಾಕೆ ಈ ಮಾತು ಅಂತಂದ್ರೆ, ಅದೇ ಕ್ಷೇತ್ರ, ಅದೇ ಜನ, ಹಾಗೆ ಮತ್ತೆ ಅದೇ ಕನಸು. ಈ ತರದ ಕನಸು ಯಾರು ಇಟ್ಕೊಂಡಿದ್ದಾರೆ ಗೊತ್ತಾ ಈಗ ರಾಜಕೀಯದಲ್ಲಿ? ನಿಖಿಲ್ ಕುಮಾರಸ್ವಾಮಿ 2028ರ ಎಲೆಕ್ಷನ್ ನಲ್ಲಿ ಮತ್ತೆ ರಾಮನಗರದಿಂದಲೇ ಸ್ಪರ್ಧಿಸೋದ್ರ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಸೋತ ಜಾಗದಲ್ಲೇ ಮತ್ತೆ ಅದೃಷ್ಟ ಪರೀಕ್ಷೆಗಿಳಿತಾ ಇದ್ದಾರೆ. ಇದು ನಿಜಕ್ಕೂ ಧೈರ್ಯ ಅಂತ ಹೇಳ್ಬೇಕಾ ಅಥವಾ ರಾಜಕೀಯ ರಿಸ್ಕಾ? ಸೊ ಈ ವಿಡಿಯೋದಲ್ಲಿ ಯಾಕೆ ಮತ್ತೆ ರಾಮನಗರವನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಾಗೋ ಪ್ಲಸ್ ಪಾಯಿಂಟ್ಗಳೇನೇನು, ಮೈನಸ್ ಪಾಯಿಂಟ್ಗಳು ಯಾವ್ಯಾವು, 2028ರಲ್ಲಿ ನಿಜಕ್ಕೂ ಗೆಲ್ಲೋದಕ್ಕಾಗತ್ತಾ, ಇದೆಲ್ಲದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡೋಣ. 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಾಲ ಕೂಡ ಬಂದಿಲ್ಲ, ಇನ್ನೂ ತುಂಬಾ ಟೈಮ್ ಇದೆ. ಆದ್ರೆ ರಾಜ್ಯದಲ್ಲಿ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಜೆಡಿಎಸ್ ಪಕ್ಷ ಸಕ್ರಿಯವಾಗಿ ಕಾಣಿಸ್ಕೊಳ್ತಾ ಇದೆ. 2023ರ ಎಲೆಕ್ಷನ್ ನಲ್ಲಿ 19 ಕ್ಷೇತ್ರ ಗೆದ್ದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕಮಲದ ಜೊತೆ ಮೈತ್ರಿ ಮಾಡಿಕೊಂಡು ನಂತರ ಸ್ವಲ್ಪ ಸೈಲೆಂಟ್ ಆಗಿದ್ದ ದಳಪತಿಗಳು ಈಗ ಫುಲ್ ಆಕ್ಟಿವ್ ಆಗ್ತಾ ಇದ್ದಾರೆ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ರಾಷ್ಟ್ರ ಮಟ್ಟದಲ್ಲಿ ಬ್ಯುಸಿಯಾಗಿರೋದ್ರಿಂದ ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ನಿಖಿಲ್ ಕುಮಾರಸ್ವಾಮಿ ಹೊತ್ಕೊಂಡಿದ್ದಾರೆ. ಅದರಲ್ಲೂ ಈ ಹಳೆ ಮೈಸೂರು ಭಾಗ ಆಗಿರಬಹುದು, ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಪಕ್ಷದ ಪರವಾಗಿ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ಸಭೆಗಳನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ದಳಕ್ಕೆ ರಾಜ್ಯದಲ್ಲಿ ಶಕ್ತಿ ತುಂಬೋ ಕೆಲಸವನ್ನ ಮಾಡಿಕೊಂಡು ಅವರಿಗಿರೋ ಜವಾಬ್ದಾರಿ ಏನಿದೆ ಅದನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. 2023ರಲ್ಲಿ ಜೆಡಿಎಸ್ 19 ಸ್ಥಾನಗಳನ್ನಷ್ಟೇ ಗೆದ್ದಿದ್ದು. ಈ ಮೂಲಕ ತನ್ನ ಶಕ್ತಿಯನ್ನ ಕಳೆದುಕೊಂಡ್ಬಿಟ್ಟಿತ್ತು. ಚನ್ನಪಟ್ಟಣದಲ್ಲಿ ಸೋತ ಮೇಲಂತೂ 19ರಿಂದ ಅದು 18ಕ್ಕೆ ಕುಸಿದ್ಬಿಡ್ತು. ಆದರೆ ಬಿಜೆಪಿ ಜೊತೆಗಿನ ಮೈತ್ರಿ ಜೆಡಿಎಸ್ಗೆ ಅನುಕೂಲಕರ ಅಂತ ಹೇಳ್ಬಹುದು. ಎಚ್.ಡಿ. ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಏನೋ ಸಿಕ್ಕಿದೆ. ಇದರ ನಡುವೆ 2028ರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ತಮ್ಮ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಜೆಡಿಎಸ್ ನಾಯಕರು ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಕನಿಷ್ಠ 40ರಿಂದ 50 ಕ್ಷೇತ್ರಗಳಲ್ಲಿ ಗೆದ್ದು ಪ್ರಾಬಲ್ಯ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದೇ ಇವರ ಟಾರ್ಗೆಟ್ ಆಗಿರೋದು. ಕುಮಾರಸ್ವಾಮಿ ಅವರಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಕ್ಷೇತ್ರವಾಗಿದ್ದ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅದೃಷ್ಟ ಪರೀಕ್ಷೆಗಿಳಿದಿದ್ರು ಈ ಹಿಂದೆ, ಅಂದ್ರೆ 2023ರಲ್ಲಿ. ಅನಿತಾ ಕುಮಾರಸ್ವಾಮಿ ಅವರು ಮಗನಿಗೋಸ್ಕರ ತಮ್ಮ ಸ್ಥಾನವನ್ನ ಬಿಟ್ಕೊಟ್ರು. ಹಾಗೆ ಮೊಮ್ಮಗನನ್ನ ಗೆಲ್ಲಿಸಬೇಕು ಅಂತ ಸ್ವತಃ ಎಚ್.ಡಿ. ದೇವೇಗೌಡ್ರೆ ತಮ್ಮ ಆರೋಗ್ಯವನ್ನೂ ಲೆಕ್ಕಿಸದೆ, ಅನಾರೋಗ್ಯವನ್ನೂ ಲೆಕ್ಕಿಸದೆ ಕ್ಷೇತ್ರ ಸಂಚಾರವನ್ನ ಮಾಡಿ ಮತಯಾಚನೆ ಮಾಡಿದ್ರು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಾಯ್ತು. ಆದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ನಿಖಿಲ್ ಅವರಿಗೆ ನಿರೀಕ್ಷಿತ ಫಲ ಅನ್ನೋದು ಸಿಗಲಿಲ್ಲ. ಆ ಸೋಲು ಅವರ ರಾಜಕೀಯ ಜೀವನಕ್ಕೆ ಒಂದು ದೊಡ್ಡ ಪಾಠ ಆಯ್ತು ಅಂತಾನೆ ಹೇಳ್ಬಹುದು. ಸೊ ಈಗ ಮತ್ತೆ ಅದೇ ಕ್ಷೇತ್ರದಿಂದ ಸ್ಪರ್ಧೆಗಿಳಿಯೋ ನಿರ್ಧಾರವನ್ನ ಮಾಡಿದ್ದಾರೆ. ಇದು ನಿಜಕ್ಕೂ ರಿವೆಂಜ್ ಪಾಲಿಟಿಕ್ಸ್ ಅಂತಾನು ಹೇಳ್ಬಹುದು, ಅಥವಾ ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತ ಮೆಸೇಜ್ ಕೊಡೋ ವಿಚಾರ ಕೂಡ ಆಗಿರಬಹುದು. ಹೇಳ್ಕೊಂಡಿದ್ದಾರೆ ರೀಸೆಂಟ್ ಆಗಿ, ನಾನು ರಾಮನಗರಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ಯಾವುದೇ ಅನುಮಾನ ಬೇಡ, ನಾನು ಪಲಾಯನವಾದಿ ರಾಜಕಾರಣ ಮಾಡೋದಿಲ್ಲ, ನಮ್ಮ ಕಾರ್ಯಕರ್ತರ ಆದೇಶವೇ ಅಂತಿಮ ಅಂತ ಹೇಳೋ ಮೂಲಕ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ರಾಮನಗರ ಕ್ಷೇತ್ರದಿಂದ ಸ್ಪರ್ಧಿಸೋ ಸುಳಿವನ್ನ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ನನ್ನನ್ನ ನಂಬಿರೋ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೆ ಜನರನ್ನ ಬಿಟ್ಟು ಹೋಗೋ ಪ್ರಶ್ನೆಯೇ ಇಲ್ಲ. ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ ಅಂತ ನಿಖಿಲ್ ಹೇಳಿದ್ದಾರೆ. ಈ ರಾಮನಗರ ಕ್ಷೇತ್ರ ಅಂತ ಬಂದಾಗ ದೇವೇಗೌಡ ಕುಟುಂಬದ ಪ್ರಭಾವ ಇಲ್ಲಿ ಸಂಪೂರ್ಣವಾಗಿ ಏನು ಕಮ್ಮಿ ಆಗಿಲ್ಲ. ಹಳೆ ಮತದಾರರಲ್ಲಿ ಇನ್ನೂ ಕೂಡ ಕುಟುಂಬದ ಮೇಲೆ ನಂಬಿಕೆ ಇದೆ. ಇನ್ನು ಸಿಂಪತಿ ಹಾಗೆ ಕಂಬ್ಯಾಕ್ಟ್ ಫ್ಯಾಕ್ಟರ್ ಇಲ್ಲಿ ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಆದ್ರೆ ಒಂದ್ಸಲ ಸೋತ ನಾಯಕ ಅದೇ ಜಾಗಕ್ಕೆ ಬರುವಾಗ ಕೆಲವೊಂದ್ಸಲ ಜನ ಈತ ಹೋರಾಟ ಮಾಡ್ತಾ ಇದ್ದಾನೆ, ಬಿದ್ದ ಜಾಗದಲ್ಲೇ ಮತ್ತೆ ಎದ್ದೇಳಬೇಕು ಅಂತ ತೊಡೆ ತಟ್ಟಿ ನಿಂತಿದ್ದಾನೆ ಅನ್ನುವಾಗ ಒಂದಷ್ಟು ಬೆಂಬಲವನ್ನ ಪಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಯುವ ನಾಯಕ ಅನ್ನೋ ಇಮೇಜ್ ಕೂಡ ಇದೆ. ಹಾಗೆ ನಿಖಿಲ್ ಯುವ ಮುಖ, ಯುವಕರಿಗೆ ಉದ್ಯೋಗ, ಸ್ಟಾರ್ಟ್ಅಪ್, ಮೂಲ ಸೌಕರ್ಯದ ಬಗ್ಗೆ ಮಾತನಾಡಿದ್ರೆ ಹೊಸ ಮತದಾರರನ್ನ ಸೆಳೆಯೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಸಂಘಟನೆ ಅಂತ ಬಂದಾಗ ಈಗಾಗಲೇ ಜೆಡಿಎಸ್ ಕಾರ್ಯಕರ್ತರು ಒಂದಷ್ಟು ಹುಮ್ಮಸ್ಸಿನಲ್ಲಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ, ತುಂಬಾ ಆಕ್ಟಿವ್ ಆಗಿದ್ದಾರೆ. ಅವರ ಭಾಷಣದಲ್ಲೂ ಕೂಡ ಒಂದಷ್ಟು ಮೆಚ್ಯೂರಿಟಿ ಕಾಣಿಸ್ತಾ ಇದೆ. ಹೀಗಾಗಿ ಮತ್ತೆ ಜೆಡಿಎಸ್ ಅಧಿಕಾರವನ್ನ ಪಡೆದ್ರೆ ಒಂದಷ್ಟು ಒಳ್ಳೇದಾಗಬಹುದು ಅನ್ನುವಂಥ ಮನೋಭಾವ ಕೆಲವರಲ್ಲಿ ಮೂಡ್ತಾ ಇದೆ. ಇನ್ನು ಗ್ರಾಮೀಣ ಮಟ್ಟದ ಕಾರ್ಯಕರ್ತರಲ್ಲೂ ಕೂಡ ಸಂಪರ್ಕವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ನಿಖಿಲ್ಗೆ ಒಂದ್ ರೀತಿ ದೊಡ್ಡ ಬಲ ತಂದ್ಕೊಡ್ಬಹುದು. ಹಾಗೆ ಒಮ್ಮೆ ಸೋತ ಕ್ಷೇತ್ರದಲ್ಲಿ ಮತ್ತೆ ಗೆಲ್ಲೋದು ಅಂದ್ರೆ ಅದು ಈಸಿ ಕೂಡ ಅಲ್ಲ.
ಪ್ರತಿಪಕ್ಷಗಳು ಜನರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅನ್ನೋ ನರೇಟಿವ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಹಾಗೆ ಕಾಂಗ್ರೆಸ್ ಬಲ ರಾಮನಗರದಲ್ಲಿ ತನ್ನ ನೆಲೆಯನ್ನ ಗಟ್ಟಿ ಮಾಡ್ಕೊಂಡಿದೆ. ಸದ್ಯಕ್ಕೆ ಸ್ಥಳೀಯ ನಾಯಕತ್ವ ಸ್ಟ್ರಾಂಗ್ ಆಗಿದ್ರೆ ನಿಖಿಲ್ಗೆ ಒಂದ್ ರೀತಿ ಕಠಿಣ ಸ್ಪರ್ಧೆ ಕೂಡ ಏರ್ಪಡಬಹುದು. ಜೊತೆಗೆ ಮತದಾರರ ಮನೋಭಾವ ಕೂಡ ಚೇಂಜ್ ಆಗಬಹುದು. ಇಂದಿನ ಮತದಾರರು ಕುಟುಂಬ ರಾಜಕಾರಣಕ್ಕಿಂತ ಕೆಲಸ ಏನು, ವ್ಯಕ್ತಿ ಯಾರು ಅಂತಾನು ನೋಡ್ತಾರೆ. ಅಭಿವೃದ್ಧಿ ಯಾರು ಮಾಡ್ತಾರೋ ಅವರೇ ಗೆಲ್ಲಬೇಕು ಅನ್ನುವಂತ ಮನಸ್ಥಿತಿ ಇರೋದು ಸಹಜ. ಜೊತೆಗೆ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಅಂತ ಇಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಂತ ಬಂದಾಗ ಮೂವರು ಬಲವಾಗಿ ಇಳಿದ್ರೆ ಮತ ವಿಭಜನೆ ಅನ್ನೋದು ದೊಡ್ಡ ಪರಿಣಾಮ ಉಂಟು ಮಾಡಬಹುದು. ಆದ್ರೆ ಅಂತ ಸಾಧ್ಯತೆಗಳಿಲ್ಲ. ಯಾಕೆಂದ್ರೆ ಬಿಜೆಪಿ, ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಸೊ ನೆಕ್ಸ್ಟ್ ಎಲೆಕ್ಷನ್ ನಲ್ಲೂ ಕೂಡ ಮೈತ್ರಿ ಮೂಲಕವೇ ಫೇಸ್ ಮಾಡ್ತೀವಿ ಎಲೆಕ್ಷನ್ ಅಂತ ಹೇಳ್ತಾ ಇರೋದ್ರಿಂದ ಮೈತ್ರಿ ಅಭ್ಯರ್ಥಿಯಾಗಿನೇ ಕಣಕ್ಕಿಳಿಸಬಹುದು ರಾಮನಗರ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿಯನ್ನ. ಸೊ ಇದು ಸಂಪೂರ್ಣವಾಗಿ ಒಂದಷ್ಟು ಅಂಶಗಳ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಗ್ರೌಂಡ್ ಲೆವೆಲ್ ಕೆಲಸ ಏನು ಅನ್ನೋದು, ಮೈತ್ರಿ ಸಮೀಕರಣ ಅನ್ನೋದು, ಹಾಗೆ ಜನರ ವಿಶ್ವಾಸವನ್ನ ಮತ್ತೆ ಗೆಲ್ಲೋದು. ಜೊತೆಗೆ ಈ ನಿಖಿಲ್ 3-4 ವರ್ಷಗಳ ಕಾಲ ನಿರಂತರವಾಗಿ ಜನರ ನಡುವೆನೆ ಇದ್ರೆ ಗೆಲುವಿನ ಅವಕಾಶ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಕೇವಲ ಕುಟುಂಬದ ಹೆಸರಲ್ಲಿ ಸಾಕಾಗೋದಿಲ್ಲ. ಯಾಕೆಂದ್ರೆ ಈ ಹಿಂದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಸೋತ್ ಬಿಟ್ಟಿದ್ರು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ 1,12,642 ಮತಗಳನ್ನ ಪಡ್ಕೊಂಡು 25,413 ಮತಗಳ ಅಂತರದಿಂದ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲ್ಸಿದ್ರು. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಡೆದುಕೊಂಡ ಮತ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ 87,229. ಈ ಚುನಾವಣೆಯಲ್ಲಿ ಯಾರೇ ಗೆದ್ರು 5,000 to 10,000 ಒಳಗಡೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಯೋಗೇಶ್ವರ್ ಅವರು ನಿರೀಕ್ಷೆಗೂ ಮೀರಿ 25,413 ಮತಗಳಿಂದ ಗೆದ್ರು. ನಿಖಿಲ್ ಕೇವಲ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿ ಅಖಾಡಕ್ಕೆ ಇಳಿದಿರಲಿಲ್ಲ, ದೋಸ್ತಿ ಪಡೆ ಅಭ್ಯರ್ಥಿಯಾಗಿದ್ರಿಂದ ಎನ್ಡಿಎ ಅಭ್ಯರ್ಥಿ ಅಂತಾನೆ ಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ಚನ್ನಪಟ್ಟಣದಲ್ಲಿ ಮೈತ್ರಿಯಿಂದ ಆಗಿರೋ ಬಹುದೊಡ್ಡ ಸಮಸ್ಯೆ ಅಂದ್ರೆ ಅಲ್ಪಸಂಖ್ಯಾತ ವೋಟ್ಗಳು ದಳದಿಂದ ಕೈ ತಪ್ಪಿ ಹೋಗೋ ಹಾಗೆ ಆಯ್ತು ಅಂತ. ಬಿಜೆಪಿ ಜೊತೆಗಿನ ಮೈತ್ರಿಯಿಂದಾಗೇನೆ ಜೆಡಿಎಸ್ಗೆ ಮುಸ್ಲಿಂ ಮತಗಳು ಕೈ ತಪ್ಪಿವೆ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತ ಕೆಲವರು ಹೇಳ್ತಾರೆ. ಇನ್ನು ರಾಮನಗರದಲ್ಲಿ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ಗೆದ್ದು ಬೀಗಿದ್ರು ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ. ಅಲ್ಲಿ ಚನ್ನಪಟ್ಟಣದಲ್ಲಿ ಹಾಗಾಯ್ತು. ನಂತರ ರಾಮನಗರದಲ್ಲಿ ಅಗ್ನಿ ಪರೀಕ್ಷೆಗೆ ಇಳಿದ್ರೆ ಅಲ್ಲೂ ಕೂಡ ಅದೇ ಕಥೆಯಾಗಿತ್ತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೆ ಸಂಸದ ಡಿಕೆ ಸುರೇಶ್ ಅವರು ಇಕ್ಬಾಲ್ ಹುಸೇನ್ ಬೆನ್ನಿಗೆ ನಿಂತಿದ್ದು ಇಕ್ಬಾಲ್ ಗೆಲುವಿಗೆ ಸಹಾಯ ಆಯ್ತು ಅಂತ ಹೇಳ್ಬೋದು. ರಾಮನಗರದಲ್ಲಿ ಅಲ್ಪಸಂಖ್ಯಾತ ಹಾಗೆ ಹಿಂದುಳಿದ ಮತಗಳೇ ನಿರ್ಣಾಯಕ ಅಂತ ಅನ್ನಿಸ್ಕೊಳ್ಳುತ್ತೆ. ಇಕ್ಬಾಲ್ ಹುಸೇನ್ ಅಲ್ಪಸಂಖ್ಯಾತ ಅಭ್ಯರ್ಥಿಯಾದ ಕಾರಣ ಗೆಲುವಿಗೆ ಪ್ಲಸ್ ಅಂತ ಹೇಳ್ಬೋದು. 2019 ಲೋಕಸಭಾ ಎಲೆಕ್ಷನ್ ನಲ್ಲಿ ಈ ಹಿಂದೆ ನಿಖಿಲ್ ಅವರು ಫಸ್ಟ್ ಎಲೆಕ್ಷನ್ ಫೇಸ್ ಮಾಡಿದ್ದು ಸುಮಲತಾ ಅಂಬರೀಶ್ ವಿರುದ್ಧ. ಅಲ್ಲೂ ಕೂಡ ಸೋಲ್ಬೇಕಾಯ್ತು. ನಂತರ ರಾಮನಗರದಿಂದ ಸ್ಪರ್ಧಿಸಿ ಗೆಲ್ಲಬೇಕು ಅನ್ನೋ ನಿರೀಕ್ಷೆ ಇತ್ತು, ಆದ್ರೆ ಅಲ್ಲೂ ಕೂಡ ಆಗ್ಲಿಲ್ಲ. ತಂದೆ ಕುಮಾರಸ್ವಾಮಿ ಹಾಗೆ ಎಚ್.ಡಿ. ದೇವೇಗೌಡರು ಗೆದ್ದು ಮುಖ್ಯಮಂತ್ರಿ ಆದಂತ ಕ್ಷೇತ್ರ ಅದು. ಹೀಗಾಗಿ ನಿಖಿಲ್ ಕೂಡ ಗೆಲ್ತಾರೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೆ ಫಲಿತಾಂಶ ಎಲ್ಲವನ್ನು ಉಲ್ಟಂಪಲ್ಟ ಮಾಡ್ತು. ಈ ರಾಮನಗರ ಕ್ಷೇತ್ರದ ಬಗ್ಗೆನೇ ಹೇಳೋದಾದ್ರೆ 1994 ದೇವೇಗೌಡರು ರಾಮನಗರದಿಂದಲೇ ಸ್ಪರ್ಧೆ ಮಾಡಿ ಗೆದ್ರು, ಮುಖ್ಯಮಂತ್ರಿ ಕೂಡ ಆದ್ರು. ನಂತರ ಇಲ್ಲಿಂದಲೇ PM ಕೂಡ ಆಗಿದ್ರು. ನಂತರ 1999 ಕಾಂಗ್ರೆಸ್ ಗೆದ್ದಿತ್ತು. ಆದ್ರೆ 2004 ನಿರಂತರವಾಗಿ ಜೆಡಿಎಸ್ ಗೆದ್ಕೊಂಡು ಬರ್ತಾ ಇತ್ತು. 2023 ಮಾತ್ರ ರಾಮನಗರದಲ್ಲಿ ಸೋಲಾಯ್ತು ನಿಖಿಲ್ ಕುಮಾರಸ್ವಾಮಿಗೆ. ಇದು ಅಂತಿಂತ ಸೋಲಲ್ಲ, ರಾಜಕೀಯ ಮೆಸೇಜ್ ಕೊಟ್ಟಂತಹ ಸೋಲಾಗಿತ್ತು. ರಾಮನಗರ ಅಂದ್ರೆ ಕುಟುಂಬದ ಕೋಟೆ ಅನ್ನೋ ಇಮೇಜ್ ಕೂಡ ಇತ್ತು. ಆದ್ರೆ ಮತದಾರರು ಕೆಲಸ ಮುಖ್ಯ, ಇಲ್ಲಿ ಒಂದು ಕ್ಲಿಯರ್ ಮೆಸೇಜ್ ಕೂಡ ಬಂದಿತ್ತು. ಆ ಮೆಸೇಜ್ ನಿಖಿಲ್ ಅರ್ಥ ಮಾಡಿಕೊಂಡಿದ್ದಾರಾ ಈಗ ಗೊತ್ತಿಲ್ಲ. ಅರ್ಥ ಮಾಡಿಕೊಂಡ್ಮೇಲೆನೆ ಮತ್ತೆ ಅದೇ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಆದ್ರೆ ಡೇ ಬೈ ಡೇ ಕಾಂಗ್ರೆಸ್ ನೆಲೆಯಲ್ಲಿ ಗಟ್ಟಿ ಆಗ್ತಾ ಇದೆ. ಗ್ರಾಮ ಮಟ್ಟದಲ್ಲಿ ಹಿಡಿತ ಕೂಡ ಜಾಸ್ತಿ ಆಗ್ತಾ ಇದೆ. 2028 ರಾಮನಗರ ಕರ್ನಾಟಕದ ಹೈ ವೋಲ್ಟೇಜ್ ರಣರಂಗ ಆಗುತ್ತೆ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿ ಹೇಳ್ಬೋದು. ಇಲ್ಲಿ ನಿಖಿಲ್ ಗೆಲುವು ಅಸಾಧ್ಯ ಅಂತ ಅಲ್ಲ, ಆದ್ರೆ ಸುಲಭ ಕೂಡ ಅಲ್ಲ. ಜನ ಮತ್ತೆ ನಿಖಿಲ್ ಅನ್ನ ಒಪ್ಕೊಳ್ತಾರಾ ಅಥವಾ ಒಮ್ಮೆ ಸೋತವರು ಮತ್ತೆ ಬೇಡ ಅಂತ ಹೇಳ್ತಾರಾ ಗೊತ್ತಿಲ್ಲ, ಇನ್ನೂ ದೂರದ ಮಾತು. ಆದ್ರೆ ಈಗ್ಲೇ 2028 ನಾನು ರಾಮನಗರದಿಂದನೇ ಸ್ಪರ್ಧೆ ಮಾಡ್ತೀನಿ, ಈ ಕ್ಷೇತ್ರ ಬಿಟ್ಟು ಹೋಗೋ ಪ್ರಶ್ನೆಯೇ ಇಲ್ಲ, ಪಲಾಯನವಾದಿ ರಾಜಕಾರಣವನ್ನ ಮಾಡೋದಿಲ್ಲ ಅಂತ ಆತ್ಮವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ನೋಡೋಣ 2028 ಏನಾಗುತ್ತೆ. ಅಷ್ಟು ಒಳಗಡೆ ಇನ್ನೇನಾದ್ರೂ ರಾಜಕೀಯ ಬೆಳವಣಿಗೆಗಳು ಆಗಬಹುದು. ನಂತರ ತಮ್ಮ ನಿರ್ಧಾರವನ್ನ ಅವರು ಚೇಂಜ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸದ್ಯಕ್ಕೇನೋ ಈ ಕಾನ್ಫಿಡೆನ್ಸ್ ಅವರಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ಹೇಗೆ ಅನ್ಸುತ್ತೆ? ನಿಖಿಲ್ ಕುಮಾರಸ್ವಾಮಿ 2028 ಎಲೆಕ್ಷನ್ಗೆ ರಾಮನಗರ ಕ್ಷೇತ್ರದಿಂದಾನೇ ಸ್ಪರ್ಧೆಗೆ ಇಳಿದ್ರೆ ಗೆಲ್ತಾರಾ, ಸೋಲ್ತಾರಾ, ಅಥವಾ ರಾಮನಗರದ ಜನತೆ ಮತ್ತೆ ಇವರನ್ನ ಸೋಲ್ತಾರೆ ಅನ್ನೋದಕ್ಕೆ ಯಾವ ಅಂಶಗಳನ್ನ ಕನ್ಸಿಡರ್ ಮಾಡಬಹುದು?
ನಿಮ್ಮ ಉತ್ತರವನ್ನ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. Subscribe to One India and never miss an update. Download the One India app now.